ಸರ್ಪ್ರೈಸ್ ಆಗಿ ವಾಸಿಂ ನನಗೆ ಕಾರ್ನ ರಿವೀಲ್ ಮಾಡಿ ತೋರಿಸ್ತಾರೆ ಅಂತ ಹೋಗ್ತಾ ಇದ್ರೆ, ಅಣ್ಣ ಇಲ್ಲೊಂದು ಪೂಜೆ ನಡೀತಾ ಇದೆ, ಬನ್ನಿ ಹೋಗ್ ಬರೋಣ ಅಂತ ನನಗೆ ಯಾವುದೋ ಒಂದು ಪ್ರಪಂಚಕ್ಕೆ ಕರ್ಕೊಂಡೋದ್ರು. ಅಲ್ಲಿ ಹೋಗ್ತಾ ಇದ್ದಾಗ ನಾನು ಯಾವುದೋ ಸಿನಿಮಾದೊಳಗೆ ಎಂಟ್ರಿ ಆಗ್ತಾ ಇದ್ದೀನಿ ಅನ್ನೋ ರೀತಿ ಫೀಲ್ ಆಗ್ತಾ ಇತ್ತು. ರೋಡಲ್ಲೆಲ್ಲ ಬ್ಯಾನರ್ಗಳು, ಅಣ್ಣಮ್ಮನ ಬೀಡ್ಸ್ಗಳು. ಇದು ನೋಡ್ತಾ ಇದ್ರೆ ನಾನು ರಿಯಲ್ ಲೈಫಲ್ಲಿ ಇದೀನೋ ಇಲ್ಲ ಭೀಮಾ ಸಿನಿಮಾದೊಳಗಿದ್ದೀನೋ ಅನ್ನೋ ತರ ಫೀಲ್ ಆಗ್ತಾ ಇತ್ತು. ಏನ್ ಪ್ರೋಗ್ರಾಮು? ಇದು ಸಂಕ್ರಾಂತಿ ಹಬ್ಬ ಸರ್. ಹೌದಾ? ವರ್ಷ ಮಾಡ್ತೀರಾ? ಹ್ಞೂ ಸರ್. ಇವರು ನೋಡ್ತಾ ಇದ್ರೆ ಭೀಮಾ ಮೂವಿಲಿ ಇರೋ ಡ್ರ್ಯಾಗನ್ ತಮ್ಮನ್ ತರನೇ ಕಾಣ್ತಾ ಇದ್ರು. ಅದಕ್ಕೆ ಇವರನ್ನ ನಾನು ಡ್ರ್ಯಾಗನ್ ವಿನೋದ್ ಅಂತಾನೆ ಕರಿತೀನಿ. ಅವ್ರ ಏರಿಯಾಗೆ ಎಂಟ್ರಿ ಆಗ್ತಾ ಇದ್ದೀನಿ, ಪಟಾಕಿ ಹೊಡಿಯೋಕೆ ಶುರು ಮಾಡಿದ್ರು. ಯಾವ ರೀತಿ ಗ್ರ್ಯಾಂಡ್ ವೆಲ್ಕಮ್ ನನ್ನ ಲೈಫಲ್ಲಿ ಇದೆ ಫಸ್ಟ್ ಟೈಮ್ ನನಗೆ ಅಂತ ಇಷ್ಟೊಂದೆಲ್ಲ ಪಟಾಕಿ ಹೊಡೆದೆ ಈ ತರ ಎಂಟ್ರಿ ಕೊಟ್ಟಿದ್ದು. ನಾನು ಹಾಕಿದ ಕರಿ ಶರ್ಟ್ಗೂ ನನಗೆ ಹೊಡಿತಿರೋ ಪಟಾಕಿಗೂ ನನ್ನ ಸುತ್ತಮುತ್ತ ಹುಡುಗರು ನಡ್ಕೊಂಡ್ ಬರ್ತಾ ಇದ್ರೆ ನಾನು ಎಲ್ಲಾದ್ರೂ ಅಂಡರ್ ವರ್ಲ್ಡ್ ಒಳಗೆ ಎಂಟ್ರಿ ಆಗ್ಬಿಟ್ನಾ ಅಂತ ನನಗೆ ಕನ್ಫ್ಯೂಸ್ ಆಗಕ್ಕೆ ಶುರು ಆಗೋಯ್ತು. ಗೊತ್ತಾಯ್ತಿಲ್ಲ. ಇಲ್ಲಿ ಒಳಗೆ ಹೋದಂಗ್ ಹೊಸ ಹೊಸ ಕ್ಯಾರೆಕ್ಟರ್ಗಳು ರಿವೀಲ್ ಆಗಕ್ಕೆ ಶುರು ಆದ್ರು. ಇನ್ನೊಬ್ರು ನಮಗೆ ಸಿಕ್ಕಿದ್ ಯಾರು ಗೊತ್ತಾ? ಜಾಲಿ ಜಾಕ್ ನೋಡಿದ ತಕ್ಷಣ ಇಂಟರ್ವ್ಯೂ ತಗೊಳ್ಳೋಣ ಅಂತ ಮೈಕ್ ಹಾಕಕ್ಕೆ ಜಾಗ ಹುಡುಕ್ತೀನಿ, ಎಲ್ಲೂ ಸಿಗ್ಲಿಲ್ಲ. ಆದ್ರೆ ನಾನು ಕಂಡಿದ್ದವ್ರು ಹಾಕೊಂಡಿದ್ದು ಒಂದು ಚೈನು, ಅಲ್ಲಿಗೆ ನಾನು ಮೈಕ್ ಸಿಗಾಕ್ತೆ. ನಮಸ್ತೆ ಬಂಧುಗಳೇ, ಎಷ್ಟೋ ಜನ ಕೇಳ್ತಾ ಇದ್ರಿ ಫಿಗೋ ಕಾರ್ನ ಯಾವಾಗ ಡೆಲಿವರಿ ತಗೊಂತೀರಾ ಅಂತ. ಇವತ್ತು ನಂದು ಫಿಗೋ ಕಾರ್ ಮಾಡಿಫಿಕೇಶನ್ ಆಗಿ ಫುಲ್ ಪಕ್ಕಾ ರೆಡಿ ಆಗಿದೆ. ಇವತ್ತು ಡೆಲಿವರಿ ತಗೊಂತ ಇದ್ದೀನಿ. ಅದನ್ನ ತಗೊಳ್ಳೋದಕ್ಕೆ ನಮ್ಮ ಮನೆ ಹತ್ರ ಇನ್ನೊಬ್ರು ಬರ್ತಾ ಇದ್ದಾರೆ ವ್ಯಕ್ತಿ. ನನ್ನ ಚಾನಲಲ್ಲಿ ತುಂಬ ದಿನ ತೋರಿಸಿದ್ದೆ ಅವ್ರನ್ನ. ಅವರು ಮತ್ತೆ ಕಾಣಿಸ್ಕೊತಾ ಇದ್ದಾರೆ ನನ್ನ ಚಾನಲಲ್ಲಿ. ಬೇರೆ ಯಾರಲ್ಲ, ಅಭಿಲಾಷ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನೋಡಿರ್ಬೋದು ನೀವು, ಕ್ಯಾಂಪಿಂಗ್ ಕನ್ನಡಿಗ ಅಂತ. ಹೊಸ ಕಾರ್ ತಗೊಂಡವ್ರೆ ಅಭಿಲಾಷ್. ನಮಸ್ತೆ ಅಭಿಲಾಷ್, ಹೇಗಿದ್ದೀರಾ? ವೆಲ್ಕಮ್ ಟು ಬೆಂಗಳೂರು. ಥ್ಯಾಂಕ್ ಯು. ವಿಸಿಟರ್ಸ್ ಆಗ್ಬಿಟ್ಟಿದ್ದಾರೆ ಬೆಂಗಳೂರು ವಿಸಿಟರ್ ಆಗಿದ್ದೀವಿ. ಸ್ವಲ್ಪ ದಿನ ಬೆಂಗಳೂರೇ ನಮ್ಮ ಮನೆ ಮಾಡ್ಕೊಂತೀವಿ ಮತ್ತೆ. ಹಾಂ, ಮತ್ತೆ ಹೇಳಿ ಅಭಿಲಾಷ್, ಫುಲ್ ಹ್ಯಾಂಡ್ಸಮ್ ಆಗಿದ್ದೀರಾ. ಅಭಿಲಾಷ್ ಕ್ಯಾಪ್ ತೆಗೀರಿ. ಓ ಟಾಟಾ ಹಾಕ್ಸ್ಕೊಳ್ಳಿ ಅಭಿಲಾಷ್. ಇಲ್ಲಿ ಇಲ್ಲಡ ಏನಂತ ಹಾಕ್ಸ್ಕೊಳ್ಳೋಣ? ಸ್ಟಾರ್ ಏನೋ ಒಂದು ಹಾಕೊಳ್ಳಿ, ಒಳ್ಳೆ ಸಖತ್ತಾಗಿರುತ್ತೆ ಅಭಿಲಾಷ್. ಗಡ್ಡ ಬಿಡಿ ಅಭಿಲಾಷ್, ಹಿಂಗೆ ಇಲ್ಲಿವರೆಗೆ ಹಿಂಗ್ ಬಿಟ್ಬಿಟ್ಟು ಇಲ್ಲಿವರೆಗೂ ಬಿಡೋ ತರ ಹಂಗೆ ಎಲ್ಲ ಕೆಲಸ. ಲೆಫ್ಟ್. ನನಗೆ ಲುಕ್ ಸಖತ್ತಾಗಿ ಇಷ್ಟ ಆಯ್ತು ಅಭಿಲಾಷ್. ನೀವು ಏನ್ ಅಭಿಲಾಷ್ ನೀವು ಬಿಡಿ, ಸಖತ್ತಾಗಿ ಕಾಣಿಸ್ತವ್ರೆ. ಮತ್ತೆ ಒಳ್ಳೆ ಕಾರ್ನು. ಎಷ್ಟು ದಿನ ತಗೊಂಡಿದ್ದು? ಆಯ್ತು, 2 ತಿಂಗಳಾಯ್ತು ಅನ್ಸುತ್ತೆ. ನನ್ನನ್ನು ಯಾಕೆ ಕರೀಲಿಲ್ಲ ಹೇಳಿ ನೋಡೋಣ ಹಂಗಾದ್ರೆ. ನಾನು ನೀವು ಮೀಟ್ ಆಗ್ಬೇಕು ಅಂತಾನೆ ಪ್ರಯತ್ನ ಪಟ್ವಿ, ನಾನು ಯಾರಿಗೂ ಕರೀಲಿಲ್ಲ. ಎಲ್ಲ ಉಗಿತಾರೆ, ನೀವೇ ನನಗೆ ಎಷ್ಟೊತ್ತಿ ಹೇಳಿ ಮಾರ್ಬಿಡಿ ಅಭಿಲಾಷ್ ಇಟ್ಕೊಳ್ಳಿ ಅಂತ. ಆಮೇಲೆ ಹಿಂಗೆ ಅದು ಅದಕ್ಕೆ ಬೇಜಾರಾಗಿ ಕರೀಲಿಲ್ಲ. ಏನು ಕರಿಯೋದು ಮಾಡೋದು ಅಂತೇಳಿ ಕರಿಯಕ್ ಹೋಗ್ಲಿಲ್ಲ ನಾನು. ಮತ್ತೆ ಹೋಗೋಣ ಹೆಂಗೆ ರೈಡ್ ಇದ್ರಲ್ಲ ಒಂಚೂರು ಒಂದ್ಸರಿ ಮಾಡೋಣ. ನಮ್ದು ಏನ್ ಟಿವಿ ಇತ್ತಲ್ಲ, ಸೇಮ್ ಅದೇ ನೋಡಿ. ಇದ್ರಲ್ಲಿ ಹಿಂಗ್ ಲೆಫ್ಟ್ ರೈಟ್ ಹೋಗ್ತೀವಲ್ಲ, ಅದ್ರಲ್ಲಿ ಅಲ್ಲಾಡೋದು. ಇದ್ರಲ್ಲಿ ಸುಮಾರು ಸೇಫ್ಟಿ ಫೀಚರ್ಸ್ ಕೊಟ್ಟಿದ್ದಾನೆ. ನಮ್ದು ಟಿವಿ ಇತ್ತು, ಇವಾಗ ನೀವನ ಇದು. ಓಕೆ, ಫೈನಲಿ ಅಭಿಲಾಷ್ ಒಂದು ಕಾರ್ನ ಡ್ರೈವ್ ಮಾಡಿ ನೋಡೋಣ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ. ಏನು GT ಕಾರ್ ಅಂಡ್ ಬೈಕ್ ಆಕ್ಸೆಸರೀಸ್ ಇದೆ, ಅಲ್ಲೋಗಿ ನಮ್ಮ ಗಾಡಿನ ನೋಡಿದ್ರ ಅಭಿಲಾಷ್? ಹೋಗಿ ನನ್ನ ಗಾಡಿ ಫಿಗೋ ಪ್ರೊಮೋ ನೋಡ್ದೆ, ಸಖತ್ತಾಗಿತ್ತು ಪ್ರೊಮೋ. ಸತೀಶ್ ಹಿರೇಗೌಡ ವರ್ಷನ್ 2 ನೋಡೋಣ. ಆ ಗಾಡಿ ಮಾತ್ರ ಹೇಳ್ಬೇಕು ಅಂದ್ರೆ ಈ ಖರ್ಚಾಗಿರೋ ಲೆಕ್ಕಾಚಾರಕ್ಕೆ ಆ ಗಾಡಿ ಹೊಸ ಗಾಡಿ ಬಂದ್ಬಿಡೋದು ಈಗ. ಆದ್ರೆ ಎಮೋಷನ್, ಓನ್ಲಿ ಎಮೋಷನ್ ಇಂದ ಆ ಗಾಡಿ ರೆಡಿ ಆಗಿರೋದು. ವಾಸಿಮು ನನ್ನ ಗಾಡಿ ಅಂತಾರ ಎಮೋಷನ್ ಅಲ್ಲಿ ರೆಡಿ ಮಾಡಿರೋದು. ನಾನು ವಾಸಿಮ್ ಆಗ್ಲಿ ಅದ್ರ ಮೇಲೆ ತುಂಬಾ ಜನ ಎಫರ್ಟ್ ಆಗಿ ಕೆಲಸ ಮಾಡಿರೋದ್ರಿಂದ ನಾನು ಅದನ್ನ ಸೇಲ್ ಮಾಡಬಾರ್ದು ಅಂತ ನಾನು ಇಟ್ಕೊಳ್ಳೇಬೇಕು ಅಂತ ಇಟ್ಕೊಂತ ಇರೋದು. ಅದನ್ನ ಹೆಂಗ್ ರೆಡಿ ಆಗಿದೆ ಅಂತ ಅಂದ್ಬಿಟ್ಟು ವಾಸಿಮ್ ಅಂಗಡಿಲೇ ನೋಡೋಣ ಬನ್ನಿ. GT ಹಾಲಿಡೇಸ್ ಹತ್ರ ಬಂದು, GT ಹಾಲಿಡೇಸ್ ಅಂತ ಇದ್ದೀನಿ. GT ಕಾರ್ ಅಂಡ್ ಬೈಕ್ ಆಕ್ಸೆಸರೀಸ್ ಹತ್ರ ಬಂದ್ವು. ಆರಾಮ ದುಬೈ ಬಾಯ್. ಸರಿ ಆಯ್ತು. ಕಾರಿಂಗ್ ವೆರಿ ಎಕ್ಸೈಟೆಡ್. ವಾಸಿಮ್ ಆರಾಮ? ಊಟ ಇನ್ನೂ ಇಲ್ಲ ಅಣ್ಣ, ನಿಮ್ಗೆ ವೆಯ್ಟ್ ಮಾಡಿ. ಹೌದಾ? ಎಲ್ಲ ರೆಡಿ ಇದೆಯಾ? ವಾಸಿಮ್ ಹೇಳಿದ್ರು ಗಾಡಿ ಬೂಮ್ ಅನ್ಬೇಕು ಅಂತ. ಹೆಂಗೆ ಬೂಮ್ ಅನ್ಸೋರು ನೋಡೋಣ. ಓ, ಯೂನಿಫಾರ್ಮ್ ಎಲ್ಲ ಬಂದ್ಬಿಟ್ಟಿದೆ ಎಲ್ಲರಿಗೂ. ಮತ್ತೆ ಸಮ ಆರಾಮ? ಹಾಂ. ಮತ್ತೆ ವಾಸಿಮ್ ಆರಾಮ? ಯೂನಿಫಾರ್ಮ್ ಎಲ್ಲ ಚೆನ್ನಾಗಿ ಮಾಡಿಸ್ಬಿಟ್ಟಿದ್ರಿ ಈಗ. ಬ್ಯಾಕ್ ಸೈಡ್ ಇದಲ್ಲ ಕಾರ್ ಅಂಡ್ ಬೈಕ್ ಆಕ್ಸೆಸರೀಸ್ GT. ಸೂಪರ್. ನಿಮ್ ಕಾರ್ ನೋಡಿದ್ರಾ? ನೋಡ್ದೆ ಅವತ್ತು. ನಾವೇ ನೋಡಿಲ್ಲ, ನೀವು ನೋಡಿದ್ರ ನೋಡಿ ನಮ್ಮ ಕಾರ್ನ. ಬರ್ತಾ ಇದೀವಿ. ಹೌದಾ? ಇದಾಯ್ತಲ್ಲ ಅದು, ಮತ್ತೆ ನಮ್ಮ ಇದು ಆಕ್ಸಿಡೆಂಟ್ ಆಗಿದ್ದು ಮಾಡಿದ್ದು. ಇದು ಆಲ್ಮೋಸ್ಟ್ ಹೋಗಿದ್ದನ್ನ ರೆಡಿ ಮಾಡಿರೋದು ಈಗ. ಮರುಜೀವ. ಮತ್ತೆ ಮರುಜೀವ ಬಂದಿರೋದು. ಸರ್ಪ್ರೈಸ್ ಆಗಿ ವಾಸಿಂ ನನಗೆ ಕಾರ್ನ ರಿವೀಲ್ ಮಾಡಿ ತೋರಿಸ್ತಾರೆ ಅಂತ ಹೋಗ್ತಾ ಇದ್ರೆ, ಅಣ್ಣ ಇಲ್ಲೊಂದು ಪೂಜೆ ನಡೀತಾ ಇದೆ, ಬನ್ನಿ ಹೋಗ್ ಬರೋಣ ಅಂತ ನನಗೆ ಯಾವುದೋ ಒಂದು ಪ್ರಪಂಚಕ್ಕೆ ಕರ್ಕೊಂಡೋದ್ರು. ಅಲ್ಲಿ ಹೋಗ್ತಾ ಇದ್ದಾಗ ನಾನು ಯಾವುದೋ ಸಿನಿಮಾದೊಳಗೆ ಎಂಟ್ರಿ ಆಗ್ತಾ ಇದ್ದೀನಿ ಅನ್ನೋ ರೀತಿ ಫೀಲ್ ಆಗ್ತಾ ಇತ್ತು. ರೋಡಲ್ಲೆಲ್ಲ ಬ್ಯಾನರ್ಗಳು, ಅಣ್ಣಮ್ಮನ ಬೀಡ್ಸ್ಗಳು.
ಇದನ್ನ ನೋಡ್ತಾ ಇದ್ರೆ ನಾನು ರಿಯಲ್ ಲೈಫ್ ಅಲ್ಲಿ ಇದೀನೋ ಇಲ್ಲ ಭೀಮಾ ಸಿನಿಮಾದೊಳಗಿದೀನೋ ಅನ್ನೋ ತರ ಫೀಲ್ ಆಗ್ತಾ ಇತ್ತು. ಕೊನೆಗೆ ಎಂಟ್ರಿ ಆದ್ರೂ ನೋಡ್ರಿ ಇವನು ಏನ್ ಪ್ರೋಗ್ರಾಮು? ಇದು ಸಂಕ್ರಾಂತಿ ಹಬ್ಬ ಸರ್. ಹೌದಾ? ವರ್ಷ ಮಾಡ್ತೀರಾ? ಹ್ಞೂ ಸರ್. ಇವರು ವಿನೋದ್ ಇವ್ರು ನೋಡ್ತಾ ಇದ್ರೆ ಭೀಮಾ ಮೂವಿಲಿ ಇರೋ ಡ್ರ್ಯಾಗನ್ ತಮ್ಮನ್ ತರನೇ ಕಾಣ್ತಾ ಇದ್ರು. ಅದಕ್ಕೆ ಇವ್ರನ್ನ ನಾನು ಡ್ರ್ಯಾಗನ್ ವಿನೋದ್ ಅಂತಾನೆ ಕರಿತೀನಿ. ಅವ್ರ ಏರಿಯಾಗೆ ಎಂಟ್ರಿ ಆಗ್ತಾ ಇದೀನಿ, ಪಟಾಕಿ ಹೊಡಿಯಕ್ಕೆ ಶುರು ಮಾಡಿದ್ರು. ಯಾರಪ್ಪ ಹಿಂಗ್ ಪಟಾಕಿ ಹೊಡಿತವ್ರು, ಯಾವ್ದಾದ್ರು ಗೆಸ್ಟ್ ಬಂದವ್ರ ಅಂತ ಸುತ್ತಮುತ್ತ ಎಲ್ಲ ನೋಡ್ತೀನಿ. ಆದ್ರೆ ಆ ಪಟಾಕಿ ಹೊಡೆದಿದ್ದೆ ನಮ್ಗೆ. ಏನಪ್ಪ ಹುಡುಗರು ಏನೋ ಮಾಡ್ತಾರೆ ಅಂತ ಅಂದ್ರೆ ಏನೇನೋ ಮಾಡ್ತಾವ್ರಲ್ಲ, ಇದು ಯಾವ ರೀತಿ ಗ್ರ್ಯಾಂಡ್ ವೆಲ್ಕಮ್. ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ನನಗೆ ಅಂತ ಇಷ್ಟೊಂದೆಲ್ಲ ಪಟಾಕಿ ಹೊಡೆದೇನು ಈ ತರ ಎಂಟ್ರಿ ಕೊಟ್ಟಿದ್ದು. ನಾನು ಹಾಕಿದ ಕರಿ ಶರ್ಟ್ಗೂ ನನಗೆ ಹೊಡಿತಿರೋ ಪಟಾಕಿಗೂ ನನ್ನ ಸುತ್ತಮುತ್ತ ಹುಡುಗರು ನಡ್ಕೊಂಡ್ ಬರ್ತಾ ಇದ್ರೆ ನಾನು ಎಲ್ಲಾದ್ರೂ ಅಂಡರ್ ವರ್ಲ್ಡ್ ಒಳಗೆ ಎಂಟ್ರಿ ಆಗ್ಬಿಟ್ನಾ ಅಂತ ನನಗೆ ಕನ್ಫ್ಯೂಸ್ ಆಗೋದು ಶುರು ಆಗೋದು. ಅಂಡರ್ ವರ್ಲ್ಡ್ ಇರಿಸ್ಬಿಟ್ರು, ಅಂಡರ್ ವೇರಿಗೆ ಇರಿಸಿದ್ರು ಅಂತ ಗೊತ್ತಾಯ್ತಿಲ್ಲ. ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಮೇಲೆ ಕ್ಯಾರೆಕ್ಟರ್ ಹೆಂಗ್ ರಿವೀಲ್ ಆಗ್ತಾವೋ ಹಂಗೆ ಇಲ್ಲಿ ಒಳಗೆ ಹೋದಂಗ್ ಹೊಸ ಹೊಸ ಕ್ಯಾರೆಕ್ಟರ್ಗಳು ರಿವೀಲ್ ಆಗಕ್ ಶುರು ಆದ್ರು. ಇನ್ನೊಬ್ರು ನಮಗೆ ಸಿಕ್ಕಿದ್ ಯಾರು ಗೊತ್ತಾ? ಜಾಲಿ ಜಾಕ್. ಈಗಂತೂ 100% ಪಕ್ಕ ಆಗೋಯ್ತು ನಾನು ಭೀಮಾ ಮೂವಿ ಒಳಗೆ ಎಂಟ್ರಿ ಆಗ್ಬಿಟ್ಟಿದೀನಿ ಅಂತ. ಜಾಲಿ ಜಾಕ್ ನೋಡಿದ ತಕ್ಷಣ ಇಂಟರ್ವ್ಯೂ ತಗೊಳ್ಳೋಣ ಅಂತ ಮೈಕ್ ಹಾಕಕ್ಕೆ ಜಾಗ ಹುಡುಕ್ತೀನಿ, ಎಲ್ಲೂ ಸಿಗ್ಲಿಲ್ಲ. ಆದ್ರೆ ನಾನು ಕಂಡಿದ್ದವ್ರು ಹಾಕೊಂಡಿದ್ದು ಒಂದು ಚೈನು, ಅಲ್ಲಿಗೆ ನಾನು ಮೈಕ್ ಸಿಗಾಕ್ದೆ. ವರ್ಷ ಮಾಡ್ತೀರಾ? 19 ವರ್ಷ ಆಯ್ತು. 19 ವರ್ಷ ಇದೇ ಜಾಗದಲ್ಲಿ ಮಾಡೋದು? ಸೇಮ್ ಇದೇ ಥರನೇ. ಮತ್ತೆ ಇವತ್ತು ಮುಗೀತಾ? ನಾನ್ ವೆಜ್ ಇವತ್ತು ಫಸ್ಟ್ ದಿನ ತುಂಬ ಚೆನ್ನಾಗಿರುತ್ತೆ. ರೋಡಲ್ಲಿ ಆ ಲಾಸ್ಟಿಂದ ಲಾಸ್ಟ್ ವರೆಗೂ ಮಡಿಕೆಯಲ್ಲಿ ಪೊಂಗಲಿಗೆ ಮಾಡ್ತಾರೆ ನೋಡಿ, ಚೆನ್ನಾಗಿರುತ್ತೆ. ಒಳ್ಳೇದು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರ. ಥ್ಯಾಂಕ್ ಯು. ಥ್ಯಾಂಕ್ ಯು. ಆಯ್ತು. ಜಾಲಿ ಜಾಕ್ನೆಲ್ಲ ಮಾತಾಡ್ಸ್ಕೊಂಡು ನನ್ನನ್ನು ಸೀದಾ ಕರ್ಕೊಂಡು ಹೋಗಿದ್ದು ಅಮ್ಮನ ಪೂಜೆಗೆ. ವಾಸಿನ್ ನನಗೆ ಇಲ್ಲಿ ಬರೋಕ್ಕಿಂತ ಮುಂಚೆ ಏನೋ ಪೂಜೆ ಅಂತ ಹೇಳ್ಕೊಂಡು ಕರ್ಕೊಂಡ್ ಬಂದಿದ್ರು. ಯಾವ ಪೂಜೆ ಅಂತ ಕ್ಲಿಯರ್ ಆಗಿ ಹೇಳಿರ್ಲಿಲ್ಲ. ಇಲ್ಲಿ ನಡೀತಿರೋ ಪೂಜೆ ಏನು ಅಂತ ಅಂದ್ರೆ ತರುಮಾರಿ ಅಮ್ಮ, ಕಾಳಿಯಮ್ಮ, ಮಾರಿಯಮ್ಮ ಅಂತ ಇವರು ಒಂದು ಜಾಗದಲ್ಲಿ ದೇವ್ರಿದೆ. ಈ ದೇವ್ರದ್ದು ಪೂಜೆ ಪ್ರತಿ ಸಂಕ್ರಾಂತಿಗೆ 3 ದಿನ ಇಲ್ಲಿ ದೊಡ್ಡ ಸೆಲೆಬ್ರೇಷನ್ ನಡೆಯುತ್ತೆ. 3,500 ಜನಕ್ಕೆ ಊಟ ಹಾಕ್ತಾರೆ. ನನ್ನನ್ನ ಅಭಿಲಾಷ್ನ ಇಲ್ಲಿ ಕರ್ಕೊಂಡು ಹೋಗಿ ಈ ಲೆವೆಲ್ಗೆ ಸನ್ಮಾನ ಮಾಡ್ತಿರೋದು ನೋಡಿ ವಾಸಿಂ ನನ್ನ ಬಗ್ಗೆ ಏನೆಲ್ಲ ಬಿಲ್ಡಪ್ ಕೊಟ್ಟಿರ್ಬೋದು ಅಂತ ನನಗೆ ಆಶ್ಚರ್ಯ ಆಗೋಯ್ತು. ಸನ್ಮಾನ ಆಗೋಯ್ತಲ್ಲ ಅಭಿಲಾಷ್ ನಮಗೆ, ಕಾರ್ ಬಿಡೋಣ ಅಂತ ಬಂದು. What is sudden surprise? Yes, this is sudden surprise to me also. ಏನ್ ಮಾಡಿದ್ರು ಅಂತಾನೆ ಗೊತ್ತಾಗ್ಲಿಲ್ಲ ಅಭಿಲಾಷ್. ಮಾಡಿದ್ರು ಮಾತ್ರ. ಏನ್ ಹೇಳಿ, ನನಗಂತೂ ಖುಷಿಯಾಗಿದ್ದು ಒಂದು ವಿಚಾರ ಏನು ಅಂತಂದ್ರೆ ಇಲ್ಲಿ ಯಾರು ಯಾವ ಜಾತಿ, ಯಾರು ಯಾವ್ದೇವ್ರು ಪೂಜೆ ಮಾಡ್ತಿದ್ರೆ ಅನ್ನೋದು ಗೊತ್ತಾಗ್ಲಿಲ್ಲ. ಪೂಜೆ ಒಂದು ನಡೀತಾ ಇದೆ ಅನ್ನೋದು ಒಂದು ಕ್ಲಿಯರ್ ಆಗಿ ಗೊತ್ತಾಯ್ತು. ಇವನ್ನೆಲ್ಲ ನೋಡ್ತಾ ಇದ್ರೆ ಕುವೆಂಪು ಅವರ ವಿಶ್ವ ಮಾನವ ಸಂದೇಶ ನನಗೆ ನೆನಪಿ ಬರ್ತಾ ಇದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟು ಆರ ಹಾಕೋದು ಹೋಗ್ಲಿ, ಅಲ್ಲೊಂದಿಷ್ಟು ಹುಡುಗರು ನಮಗೆ ಯಾವ್ದೋ ಒಂದು ಟೈಮಿಗೆ ಕೈಲಿ ಹೂ ಹಿಡ್ಕೊಂಡು ಕಾಯ್ತಾ ಇದ್ರು. ಅದು ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಆರ ಹಾಕ್ತಿದ್ದಂಗೆ ಹಾಕಿರ್ಲಾ ಅಂದಿದ ತಕ್ಷಣ ಹೂನ ಎರ್ಚ್ಬಿಟ್ರು. ಅಯ್ಯೋ, ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮು ನನ್ನ ಮೇಲೆ ಯಾರೋ ಹೂ ಹಾಕಿದ್ದು. ಅದು ಈ ಮಕ್ಳ ಕೈಲಿ ಹಾಕಿಸ್ಕೊಂಡಲ್ಲ, ಜೀವನ ಪಾವನ ಆಗೋಯ್ತು. ಚೆನ್ನಾಗಿತ್ತು, ಸೂಪರ್, ಫುಲ್ ಖುಷಿ ಮಾಡ್ಬಿಟ್ರಿ. ವಿನೋದ್ ಅವರೇ ತುಂಬಾ ಖುಷಿ ಆಯ್ತು. ಇದು ಸಂಕ್ರಾಂತಿಗೆ ಪ್ರತಿ ವರ್ಷ ಮಾಡೋದ ನೀವು? ಹಿಂಗೆ ಮಾಡ್ತೀರಾ? 3,500 ಜನ ಊಟ ಹಾಕಿದ್ದಾರೆ. ಅಮ್ಮನ ಹೆಸರು ತರುಮಾರಿಯಮ್ಮ, ಕಾಳಿಯಮ್ಮ, ಮಾರಿಯಮ್ಮ ಅಂತ. ಎಲ್ಲಿಂದ ಕರ್ಸೋದು ಅಮ್ಮನ? ಇದು ನಮ್ಮ ದೇವಸ್ಥಾನ. ಇಲ್ಲೇ ದೇವಸ್ಥಾನದೇ. ಒಳ್ಳೇದು ಖುಷಿ ಆಯ್ತು. ಅದ್ದೂರಿ ಸಮಾರಂಭ ಇಟ್ಕೊಂಡಿದ್ರು, ನಮ್ಗೆ ಗೊತ್ತಾಗ್ಲಿಲ್ಲ. ಸರ್ಪ್ರೈಸ್ ಆಗಿ ಬನ್ನಿ ಅಣ್ಣ ಅಂತ ಕರ್ಕೊಂಡ್ಬಂದು ವಿನೋದ್ ಅವರು ಪಟಾಕಿ ಹೊಡಿಸಿ ಕರ್ಕೊಂಡ್ಬಂದು ವೆಲ್ಕಮ್ ಮಾಡಿ ಸನ್ಮಾನ ಮಾಡಿ ಕಳಿಸ್ತಾ ಇದ್ದಾರೆ. ಒಳ್ಳೇದಾಗ್ಲಿ ವಿನೋದ್ ಅವರೇ, ಮುಂದೆ ಉಜ್ವಲವಾಗಿ ಬೆಳೀರಿ. ಈ ಒಗ್ಗಟ್ಟಲ್ಲಿ ಬಲವಿದೆ ಅಂತ ಹೇಳ್ತಾರೆ. ಎಲ್ಲ ಒಟ್ಟಿಗಿದ್ದು ಒಳ್ಳೊಳ್ಳೆ ಕೆಲಸಗಳು ಮಾಡಿ. ಸರಿ ಆಯ್ತು, ಬರೋಣ. ಓಕೆ. ನಾವು ಬೆಳಗ್ಗೆ ಎದ್ದಾಗ ಯಾರನ್ನೋ ಒಬ್ರನ್ನ ಮೀಟ್ ಮಾಡ್ತೀವಿ ಅಂತ ಒಂದು ಜಾಗ ಕೊಟ್ಟಿರ್ತೀವಿ. ಆದ್ರೆ ಸಂಜೆ ಆಗೋದ್ರೊಳಗೆ ವಿಭಿನ್ನವಾದಂಥ ವ್ಯಕ್ತಿಗಳನ್ನ ಮೀಟ್ ಮಾಡಿ ಜೀವನದ ಹೊಸ ಅನುಭವನೇ ಪಡ್ಕೊಂಡ್ಬಿಡ್ತೀವಿ. ಇವತ್ತಿನ ದಿನ ಹಂಗೆ ಇತ್ತು. ನಾನು ಫಿಗೋ ಕಾರ್ ಡೆಲಿವರಿಗೆ ಅಂತ ಬಂದೆ. ಕಾರ್ ಡೆಲಿವರಿ ಮಾಡ್ಕೊಂಡು ಕಾರಿಗೆ ಹೂನಾರ ಹಾಕೊಂಡು ಅದನ್ನ ತಗೊಂಬರೋಣ ಅಂತ ಬಂದವನಿಗೆ ನನ್ನನ್ನೇ ಕರ್ಕೊಂಡೋಗಿ ನನಗೆ ಹೂನಾರ ಹಾಕೊಂಡು ಈ ಲೆವೆಲ್ಗೆ ಸೆಲೆಬ್ರೇಷನ್ ಮಾಡಿ ಕರ್ಕೊಂಡ್ಬಂದ್ರು. ಫಿಗೋ ಕಾರ್ದು ನಂದು ಹೇಗಿದೆ ಅದ್ರ ಡೆಲಿವರಿ ವಿಡಿಯೋ ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ. ಹಂಗಂತ ಈ ಎಪಿಸೋಡ್ ಒಂದು ಸೀರೀಸೇ ಆಗ್ಬೋದು. ಸಿಕ್ಕಾಪಟ್ಟೆ ವಿಡಿಯೋಸ್ಗಳಿದಾವೆ JC ರೋಡ್ದು, ವೇಟ್ ಮಾಡ್ತಾ